ಲಕ್ಷ್ಮೂ ಲಕ್ಷ್ಮೂ ಎಲ್ಲಿದ್ಯಮ್ಮ? ಯಾರು ಯಾರು ಕೂಗ್ತಾ ಇರೋದು? ಲಕ್ಷ್ಮೂ ಲಕ್ಷ್ಮೂ ಅಂತ ಯಾರು ಕೂಗ್ತಾವ್ರೆ? ಇಷ್ಟೊಂದು ಓವರಾಗಿ ಕೂಗ್ತಾವ್ರಲ್ಲ, ಯಾರಿರ್ಬೋದು? ಓ ನೀವ ಜಯಕಯ್ಯ? ನಾನು ಯಾರು ಅನ್ಕೊಂಡೆ. ಹೇಳು ಜಯಕಯ್ಯ, ಏನು ಬಂದಿದ್ದು? ಏನು ಅಷ್ಟೊಂದು ಚೆನ್ನಾಗಿ ಲಕ್ಷ್ಮೂ ಲಕ್ಷ್ಮೂ ಅಂತ ಕೂಗ್ತಿದ್ದೆ, ಏನಾಗಬೇಕಾಗಿತ್ತು? ಅಯ್ಯೋ ಏನೂ ಇಲ್ಲ ಲಕ್ಷ್ಮಕ್ಕ, ಸುಮ್ಮನೆ ಬಂದೆ. ನಾನೇನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಏನೋ ವಿಚಾರಿಸ್ಬೇಕಾಗಿತ್ತು, ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಸುಮ್ಮನೆ ಬರಲ್ಲ ನೀನು. ಹೇಳು ಜಯಕಯ್ಯ, ಏನು ವಿಷಯ ಮಾತಾಡಬೇಕಾಗಿತ್ತು, ಏನು ಕೇಳಬೇಕಾಗಿತ್ತು? ಹೇಳು, ಏನಾನ ಇದ್ದರೆ ಹೇಳ್ತೀನಿ. ಬಡವ್ರ ಮನೆ, ಇಷ್ಟು ದೂರ ಹುಡುಕ ಬಂದಿದೆಯಲ್ಲ ಬಡವ್ರ ಮನೆಗೆ, ಏನೋ ಇರೋದಕ್ಕೆ ಬಂದಿರೋದು ಅಂದ್ಕೊಂಡೆ. ಹೇಳು ಬೇಗ. ಹಂಗೇನಿಲ್ಲಮ್ಮ, ಸುಮ್ಮನೆ ಬಂದೆ. ಏನೋ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ. ಏನು ಅಂದರೆ ಅದೇ ನಮ್ಮ ಅಕ್ಕ ಮಗ ಬಂದವನೇ ಕುಮಾರ ಅಂತ ಹೇಳ್ಬಿಟ್ಟು, ಅವನಿಗೆ ನಿನ್ನ ಮಗಳನ್ನ ಕೊಡಬೇಕಾಗಿತ್ತಮ್ಮ, ನಿನ್ನ ಮಗಳನ್ನ ಕೇಳೋಣ ಅಂತ ಬಂದೆ ಅಷ್ಟೇ, ಇನ್ನೇನಿಲ್ಲ. ಓ ಹೌದೇನು? ಅಯ್ಯೋ ನಾವು ಇನ್ನೂ ಮದುವೆ ಮಾಡಲ್ಲ ಜಯಕಯ್ಯ. ಅವಳು ದೊಡ್ಡ ಮಗಳದೆಲ್ಲ ಮಾಡಿದ್ವಾ, ಅವಳದು ಮಾಡಿದ ಮೇಲೆ ಸಾಲ ಎಲ್ಲ ಇತ್ತು, ಅದಕ್ಕೆ ಇನ್ನೂ ಮಾಡಲ್ಲ ಸ್ವಲ್ಪ, ಇನ್ನೂ ಒಂದು 2-3 ವರ್ಷ ಮಾಡಲ್ಲ. ಹೇಳು ಲಕ್ಷ್ಮಕ್ಕ, ನೀನೇನು ಹೇಳ್ತಿದ್ಯಾ? ಮಾಡು. ಎಷ್ಟು ದಿನ ಅಂತ ಹೆಣ್ಮಕ್ಳು ಮನೆಗೆ ಕಮಕ್ಕಾಗ್ತೈತೆ? ಹೇಳು, ನಾವೇ ಖರ್ಚು ಚಿಕ್ಕನ್ ಮದುವೆ ಮಾಡ್ಕೊತೀವಿ. ನಿಮ್ಮ ಕೈಲಿ ಆಗಲ್ಲ ಅಂದರೆ ನಾವೇ ಖರ್ಚು ಚಿಕ್ಕನ್ ಮದುವೆ ಮಾಡ್ಕೊಳೋದಾಗ್ತೈತೆ. ಮಾಡಿ ಹೇಳು, ಒಪ್ಸು ನಿನ್ನ ಮಗಳನ್ನೂ ನಿನ್ನ ಗಂಡನೂ. ನಮಗಂತೂ ತುಂಬ ಇಷ್ಟ ಆಗ್ಯವಳೆ, ಮದುವೆ ಮಾಡ್ಕೊತೀವಿ. ನಮ್ಮ ಹುಡುಗನೂ ಒಳ್ಳೇನು, ತುಂಬ ಒಳ್ಳೆ ನಮ್ಮ ಹುಡುಗ. ಇಲ್ಲ ಜಯಕಯ್ಯ, ನೀನೇನ ಅನ್ಕ, ನಾವಿನ್ನ ನಮ್ಮ ಮಗಳಿಗೆ ಮದುವೆ ಮಾಡಲ್ಲ. ಅಯ್ಯೋ ಅವಳು ಮದುವೆ ಮಾಡಿ ಕಳಿಸ್ಬಿಟ್ರೆ ನಾವಿಬ್ಬರೇ ಆಗೋಗ್ಬಿಡ್ತೀವಿ. ಇನ್ನೂ ಸ್ವಲ್ಪ ದಿನ ಇರಲಿ, ಅವಳು ಇನ್ನೂ ಆಗಲ್ಲ ಅಂತ ಬೇರೆ ಹೇಳ್ತಾವಳೆ, ಅದಕ್ಕೆ ನಾವು ಮಾಡಲ್ಲಮ್ಮ. ನೀನೇನ ಅನ್ಕ, ನೀನು ನಮ್ಮನ್ನು ತಪ್ಪೇ ತಿಳ್ಕ, ನಾವಿನ್ನೂ ಮಾಡಲ್ಲ. ನಮ್ಮ ಹುಡುಗನೂ ನಿಮ್ಮ ಹುಡುಗಿ ನೋಡಿ ಒಪ್ಪಿದ್ದಂತೆ, ಒಪ್ಕೊಂಡವನೇ. ನೋಡಿ ಚೆನ್ನಾಗೈತೆ ಹುಡುಗಿ, ಯಾರು ವಿಚಾರಿಸು ಚಿಕ್ಕಮ್ಮ ಅಂತ ಹೇಳ್ದೆ ನಮ್ಮ ಕುಮಾರ. ಒಪ್ಕೊಳ್ಳ ಲಕ್ಷ್ಮಕ್ಕ ಅತ್ತ, ಇನ್ನು ಎಷ್ಟು ದಿನ ಅಂತ ಇರಿಸ್ಕೊಂತೀರಾ? ಏನಿದ್ರು ಮದುವೆ ಮಾಡೋದೆ ತಾನೇ, ಮಾಡಿರ ಆಯ್ತಮ್ಮ. ಎಲ್ಲ ನಾವೇ ಇಕ್ಕಿ ಕೊಟ್ಟು ಮಾಡ್ಕೊಂಡು ಹೋಗ್ತೀವಮ್ಮ, ನೀವೇನು ಖರ್ಚಿಕ್ಬೇಡ್ರಿ. ಅಯ್ಯೋ ನೀವು ಇಕ್ಕಿ ಕೊಟ್ಟು ಮಾಡಿದ್ರು ನಾವಂತೂ ಇನ್ನೂ ಮಾಡಲ್ಲ. ನಾವೇ ಯಾರಾದರೂ ಬಂದರೂ ಅಷ್ಟೇ ಇದೇ ಮಾತೇ ಹೇಳೋದು, ನಾವಿನ್ನೂ ಮಾಡಲ್ಲ. ಇನ್ನು ಅವಳು ಓದ್ತಾ ಇದ್ದಾಳೆ, ನಾವು ಹೆಂಗೆ ಮಾಡೋದು? ನಮಗೆ ಇನ್ನೂ ಮದುವೆ ಮಾಡೋ ಇದ್ರಾಗ ನಾವಿಲ್ಲ. ಸುಮ್ಮನೆ ಕುಕ್ಕಳ್ ಜಯಕಯ್ಯ, ಈ ವಿಷಯ ಬಿಟ್ಟು ಬೇರೆ ಏನಾನ ಮಾತಾಡಂಗಿದ್ರೆ ಮಾತಾಡಮ್ಮ ಅಂತ. ಸುಮ್ಮನೆ ಈ ವಿಷಯ ಎತ್ಕೊಂಡು ನಮಗೂ ಬೇಜಾರು ಮಾಡಬೇಡ. ನಮಗಿನ್ನೂ ಮದುವೆ ಮಾಡೋದು ಇಷ್ಟ ಇಲ್ಲ. ಸುಮ್ಮನೆ ಯಾಕೆ ಹೇಳ್ತೀಯ? ಸುಮ್ಮನೆ ನಾವು ಒಂದೇ ಸಮಕ್ಕೆ ಇಲ್ಲ ಅಂದರೆ ನಿಮಗೂ ಬೇಜಾರಾಗುತ್ತೆ. ಇನ್ನೂ ನಾವು ಮಾಡಲ್ಲ ಅಷ್ಟೇ. ಅಯ್ಯೋ ಹೋಗ್ಲಿ ಬಿಡಮ್ಮ, ಇನ್ನೇನು ಮಾಡೋಕ್ಕಾಗ್ತೈತಿ? ನಾವು ನೋಡ್ತೀವಿ. ಹೇಳು, ಇನ್ನು ಎಂಥರಿಗೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಜಯಕಯ್ಯ, ನಿಮಗೆ ಹೇಳೋದು ಅರ್ಥ ಆಗಲ್ಲ ನೋಡು. ಹೆಂಗೆ ಹೇಳ್ತಿದ್ಯಾ? ಎಂಥರಿಗೆ ಕೊಡ್ತೀವಿ ಹೇಳು, ನೋಡ್ತೀವಿ ಹೇಳು ಅಂತೀಯಲ್ಲ ನೀನು. ನಾವು ಮಾಡಲ್ಲ ಅಂದರೆ ಮಾಡಲ್ಲಮ್ಮ, ತಿಳ್ಕೊಬೇಕು ಒಂದ್ಸತಿ ಹೇಳಿದ್ರಿ. ನೀನು ಹಿಂಗೆಲ್ಲ ಸಿಟ್ಟು ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ನೋಡು. ನೀನು ಒಳ್ಳೆ ನಾವೇನೋ ಮಾಡ್ತೀವಿ ಅಂತ ನಮ್ಮ ಮನೆ ಮುಂದೆ ಬೋಲ್ಡ್ ಹಾಕೊಂಡಿದ್ದೀವೇನು? ನೀನು ಹಿಂಗೆ ಬಂದು ಕೇಳ್ತಿದ್ಯಲ್ಲ ನೀನು. ನಾವಿಲ್ಲ ಅಂದಮೇಲೆ ಸುಮ್ಮನೆ ಆಗ್ಬಿಡ್ಬೇಕು. ಅದು ಬಿಟ್ಟು ಸಿಟ್ಟು ಮಾಡಿಕೊಂಡು ಎಂಥರಿಗೆ ಕೊಡ್ತೀರಿ ನೋಡ್ತೀನಿ ಹೇಳು ಅಂದರೆ ಇದು ಹೇಳೋ ಮಾತೆ? ಯಾರನ್ನ ಒಪ್ತಾರೆ ಇಂಥ ಮಾತುಗಳನ್ನ? ಅಯ್ಯ ಬಾ. ಅದಕ್ಕೆ ನಾನು ಯಾಕೋ ಬಂದೆ ಅಂದರೆ ಈಗ ಹಿಂಗೊಂಬೋದಕ್ಕೆ ನೀನು ಇಲ್ಗನ ಬಂದಿದ್ಯಾ. ಇವಾಗ ಹೆಂಗಮ್ಮ, ಏನು ಕೊಡ್ತೀಯಾ? ಹೆಂಗೆ ಹೇಳು? ನಾನು ಹೇಳ್ತಾ ಇದ್ದೀನಿ, ಕೊಡು. ನಾವು ನಮ್ಮ ಹುಡುಗ ಪಾಪ ನೋಡವನಂತೆ, ಚೆನ್ನಾಗೈತೆ ಹುಡುಗಿ ಅಂತ ಹೇಳ್ದ. ನೀನು ಒಳ್ಳೆ ಇದು ಮಾಡ್ತೀಯ, ಕೊಟ್ಟು ಮದುವೆ ಮಾಡತ್ತ. ಜಯಕಯ್ಯ, ನಿಂಗೆ ಒಂದ್ಸತಿ ಹೇಳೋದು ಅರ್ಥ ಆಗ್ತೈತೋ ಅರ್ಥ ಆಗಲ್ವೋ? ಹೋಗತ್ತ. ಸುಮ್ಮನಿರು ಜಯಕಯ್ಯ ಅತ್ತ. ನಿನ್ನ ಮಗ ನೋಡು, ನಿನ್ನ ಸೊಸಿಗೆ ಡೈವರ್ಸ್ ಕೊಟ್ಟು ಅವಳು ಯಾವಳೋ ಇಂದು ಓದ್ನಲ್ಲ, ಆ ಹುಡುಗಿ ಜೀವನ ಹಾಳು. ಇವ್ನು ನಿಮ್ಮ ಅಕ್ಕನ ಮಗಂಗೆ ಕೊಟ್ಬಿಟ್ರೆ ಅಷ್ಟೇ ಮುಗೀತಲ್ಲ. ನಮ್ಮ ಮಗಳು ಜೀವನ ಹಾಳು ಮಾಡೋಕ್ಕೆ ನಿಮ್ಮ ಕುಟುಂಬಕ್ಕೆ ಕೊಡ್ಬೇಕೆ? ಹೋಗು, ಏನು ಬೇಡ. ಲಕ್ಷ್ಮಕ್ಕ, ಅವನೇ ಏನೋ ಮಾಡ್ಯವನೇ ಅಂದರೆ ಇವನು ಅಂತಾನೆ ಅಂದ್ಕೊಂಡಿದ್ಯಾ? ಇವನು ಹಂಗೆ ಆ ಥರ ಅಲ್ಲ. ಇವನು ತುಂಬ ಒಳ್ಳೇನು. ಇವನು ಕೊಟ್ಟು ಮಾಡು, ಚೆನ್ನಾಗಿ ನೋಡ್ಕೊಂತಾನೆ. ನಿನ್ನ ಮಗಳನ್ನ ರಾಣಿ ಇಕ್ಕಂಡಂಗೆ ಇಕ್ಕಂತಾನೆ. ಅವನೇನೋ ಮೋಸ ಮಾಡ್ದ ಅಂತ ಹೇಳ್ಬಿಟ್ಟು ಅವನಿಗೆ ತಿಂದು ಕೊಬ್ಬು ಬಂದಿತ್ತು, ಅದಕ್ಕೆ ಮೋಸ ಮಾಡ್ದೆ. ಎಲ್ಲರೂ ಹಂಗೆ ಇರ್ತಾರೆ. ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯ ನೋಡು. ಹಿಂಗೆಲ್ಲ ಮಾತಾಡಬೇಡಮ್ಮ, ನನಗೆ ಎಷ್ಟು ಬೇಜಾರಾಗ್ತೈತೆ ಹೇಳು ಹಿಂಗೆಲ್ಲ ಮಾತಾಡಿದ್ರೆ. ಮತ್ತೆ ಜಯಕಯ್ಯ, ನಾನು ನೆಟ್ಗೆ ಮಾತಾಡ್ತಿದ್ದು, ನೀನೇನೇನೆ ಇಲ್ದವೆಲ್ಲ ಹೇಳಿ ಮತ್ತೆ ನಾವು ಮಾಡಲ್ಲ ಅಂದಮೇಲೆ ಸುಮ್ಮನೆ ಹೋಗ್ಬಿಡ್ಬೇಕು. ಅದು ಬಿಟ್ಟು ನೀನು ಇಲ್ದವೇ ಮಾತಾಡ್ತಿದ್ಯಲ್ಲ, ನಾನು ಇನ್ನೇನು ಮಾಡೋಣ? ನೀನು ಕಳ್ಸೋಕ್ಕೆ ಹಿಂಗೆಲ್ಲ ಮಾತಾಡ್ಬೇಕಾಗ್ತದೆ. ಅಮ್ಮ, ಅವಾಗಲಿಂದ ಏನು ಮಾತಾಡ್ತಿದ್ದೀರಾ? ಅಷ್ಟು ಜೋರಾಗಿ ಮಾತಾಡ್ತಿದ್ದೀರಲ್ಲ. ಅಯ್ಯ, ಒಳಗಡೆ ಒಂದು ನಿಮಿಷ ಮಲ್ಕೊಳಕ್ಕೂ ಬಿಡಲ್ವಲ್ಲ ನೀವು? ಅಯ್ಯಪ್ಪ, ನನಗೆ ಯಾರಪ್ಪ ಹಿಂಗೆ ಮಾತಾಡ್ತಾರೆ ಅಂತ ಹೇಳಿ ಎದ್ದು ಬಂದೆ. ಅರ್ಧ ನಿದ್ದೆ ಕೆಡ್ಸಾಕ್ಬಿಟ್ಟೆ. ಹೋಗತ್ತ. ಅಯ್ಯೋ ಚೈತ್ರ, ಏನು ಮಾತಾಡ್ತಿಲ್ಲಮ್ಮ. ಈ ಅಮ್ಮ ಬಂದು ಅವ್ರ ಅಕ್ಕ ಮಗಂಗೇನ ನಿನ್ನ ಕೇಳಬೇಕು ಅಂತ ಬಂದೈತೆ. ಈ ಜಯಕಯ್ಯ, ನಾನು ಮಾಡಲ್ಲ ಅಂದರೂ ತಿಳ್ಕೊಂತಾನೆ ಇಲ್ಲ, ಬಾಯಿ ಬಂದಾಗ ಮಾತಾಡುತ್ತೆ. ಜಯಂತಿ, ನಮ್ಮಮ್ಮ ಹೇಳ್ತಿರೋದು ಕರೆಕ್ಟು. ನಾನು ಇನ್ನೂ ಮದುವೆ ಆಗಲ್ಲ. ನನಗೆ ಮದುವೆ ಆಗೋಕ್ಕಿನ್ನ ಇಷ್ಟ ಇಲ್ಲ. ಸುಮ್ಮನೆ ಫೋರ್ಸ್ ಮಾಡೋಕ್ಕೆಲ್ಲ ಹೋಗ್ಬೇಡ್ರಿ. ಯಾಕಮ್ಮ ಆಗಲ್ಲ? ನಮ್ಮ ಹುಡುಗ ಚೆನ್ನಾಗವನಮ್ಮ, ಆಗು.
ಜಯಂತಿ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವೇ? ನಮ್ಮ ಅಮ್ಮ ಅವಾಗಿಂದ ಬಡ್ಕಂತ ಐತೆ, ಅದು ನೀನೆ ನಾವು ಮಾಡಲ್ಲ ಮಾಡಲ್ಲ ಅಂತ ಅದೇ ಪದೇ ಪದೇ ಅದೇ ಮಾತಾಡ್ತೀಯಲ್ಲ. ನಿಂಗೇನು ಬುದ್ಧಿ ನೆಟ್ಕೈತೆ ಹೆಂಗೈತೆ? ನನ್ನ ಬುದ್ಧಿ ನೆಟ್ಕೆ ಐತೆ, ನಿಮ್ಮ ಬುದ್ಧಿಗೆ ಏನಾಗೈತೋ ಮುಂಗ್ ಬಡ್ದೈತೇನ, ಅದಕ್ಕೆ ಹಿಂಗೆ ಆಡ್ತಿದ್ದೀರಾ ನೀವಿಬ್ರು. ನಾನೇನು ಕೇಳ್ಬಾರ್ದು ಕೇಳಿದ್ದೀನೇನು? ಏನೋ ಮದುವೆ ಮಾಡ್ತೀರಾ ಅಂತ ಕೇಳಕ್ಕೆ ಬಂದರೆ ನೀವು ಹಿಂಗಂತೀರಾ? ನೀನು ನೆಟ್ಟಿಗೆ ಮಾತಾಡು. ನೀನು ಮದುವೆ ಮಾಡ್ತೀರಾ ಅಂತ ಕೇಳೋಕ್ಕಲ್ಲ ಬಂದಿರೋದು, ಈಗಲೇ ಮದುವೆ ಮಾಡ್ಕೊಂಡು ಹೋಗೋಣ ಎಂಬ ಸ್ಥಿತಿಯಾಗಿ ಬಂದಿದೆಯಾ ನೀನು. ನಾವು ನೆಟ್ಗೆ ಮಾತಾಡ್ತಿದ್ದು, ನಾವು ಮಾಡಲ್ಲ ಅಂದರೆ ಅದನ್ನು ತಿಳ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ಇಲ್ಲಿ ರಾಮಾಯಣ ಮಾಡ್ತೀವಲ್ಲ ನೀನು, ಗೊತ್ತಾಗಲ್ವೇ ನಿನಗೆ? ಲಕ್ಷ್ಮಕ್ಕ, ನೀ ಸೀಮೆಗಿಲ್ಲಿ ಮಗಳು ನೆತ್ತಿದ್ಯಾ ಅಮ್ಮಗೆ ಮಾತಾಡ್ತೀಯಲ್ಲೇ? ಹೇಳಮ್ಮ ಅತ್ತ ಸಾಕಿನ್ನ. ನಾನು ಹೋಗಿ ಇಂಥ ಮನೆಗೆ ಬಂದಲ್ಲ ನಾನು. ಏನೋ ಒಳ್ಳೆ ಜನ ಅಂತ ಬಂದರೆ ನೀವು ನೋಡಿರಿ ಹೆಂಗಂದ್ರೆ ಹಂಗೆ ಅಂತೀರಲ್ಲ, ಕೊಡಲ್ಲ ಅಂತೀರಲ್ಲ. ಏನು ತಿಪ್ರು ಸುಂದ್ರಿ ನಿನ್ನ ಮಗಳು, ಅಬ್ಬಬ್ಬಬ್ಬ ಏನು ಆಡ್ತೀಯ ನೀನು? ನಮ್ಮ ಹುಡುಗಂಗೆ ಇನ್ನೂ ಚೆನ್ನಾಗಿರೋ ಸಿಗ್ತಾರೆ ಬಿಡು. ನಿನ್ನ ಮಗಳು ಇರಲಿಲ್ಲ ಅಂದರೆ ಯಾರು ಎಣ್ಣೆ ಕೊಡಲ್ಲ ಅನ್ಕೊಂಡಿದ್ಯೆ? ಕೊಡ್ತಾರೆ ಹೇಳು. ನಾನೇನೋ ಕೇಳೋಣ ಅಂತ ಬಂದರೆ ನೀನು ಬಾಯಿಗೆ ಬಂದಂಗೆ ಮಾತಾಡ್ತೀಯ. ಹಿಂಗೆಲ್ಲ ಮಾತಾಡಿದರೆ ಯಾರು ನಿನ್ನ ಮಗಳು ಮಾಡ್ಕೊಂಡು ಹೋಗಲ್ಲ, ನೋಡ್ತಾ ಇರು. ಸುಮ್ಮನೆ ಹೋಗು ಜಯಕಯ್ಯ, ಹಿಂಗೆಲ್ಲ ಮಾತಾಡಬೇಡ ಹೋಗು. ನಾವು ಹೆಂಗ ಯಾರಿಗೋ ಕೊಟ್ಟು ಮದುವೆ ಮಾಡ್ಕೊತೀವಿ, ನಿಂಗೆ ಯಾಕೆ ಬೇಕು ಎಲ್ಲನ? ಊರು ಸಾಬ್ರಿ ಎಲ್ಲನ ನಮ್ಮ ಮನೆ ವಿಷಯ ನಮಗೆ ಗೊತ್ತು, ನಾವೇನೋ ಮಾಡ್ಕೊತೀವಿ. ನಿನ್ನಿಂದ ನಾವು ಹೇಳಿಸ್ಕೊಂಡು ಮಾಡೋ ಅಂಥದ್ದು ಏನಿಲ್ಲ ನಮಗೆ. ಹೋಗ್ತಾ ಇರು ನೀನು. ನೀವು ಕೊಡಲ್ಲ ಅಂದರೆ ಇನ್ಯಾರು ಕೊಡೋದೇ ಇಲ್ಲ ಅಮ್ಮಂಗೆ ಮಾತಾಡ್ತಾರೆ. ಅಬ್ಬಬ್ಬ ಏನು ಜಂಬ ಇವಳಿಗೆ, ಅಡ್ ಜಂಬ ಇವಳು, ಅಡ್ ಜಂಬ ಅಡ್ ಕ್ಯಾತ್ ಹೇಳು ಇವಳು. ಇವಳೇನು ಸಾಮಾನ್ಯದ ಲಕ್ಷ್ಮಕ್ಕ ಅಲ್ಲ, ಮಗಳೂ ಹಂಗೆ ಅವಳು ಹೇಳು, ಸರಿಯಾಗವ್ರೆ ತಾಯಿ ಮಗಳು. ಅಬ್ಬಬ್ಬಬ್ಬ ನಮ್ಮೂರಾಗೆ ಇಲ್ಲ ಇಂಥ ಜನಗಳು. ಬಾ ಹೋಗಿ ಚೈತ್ರ ಮನಿಕ ಹೋಗು. ಅಯ್ಯಪ್ಪ ಈ ಕ್ಯಾತೆ ಮಾರಿ ಯಾಕನ ಬಂದ್ಲು ಮನೆ ಬಾಗ್ಲಿಗೆ ಅನ್ನಿಸ್ಬಿಡ್ತು ನೋಡಿ. ಹೆಂಗಂದ್ರೆ ಹಂಗೆ ಬೈತಾಳೆ. ಅಬ್ಬಬ್ಬಬ್ಬ ಇವಳೇ ಸಾಮಾನ್ಯದಳಲ್ಲ. ಅಯ್ಯಬ್ಬ ಇವಾಗ ಬೈದು ಹಿಂಗೆಲ್ಲ ಮಾತಾಡೋಗ್ಯವಳ, ಎಲ್ಲನ ಸಿಗ್ಲಿ ತಿರ್ಗಿ ಚೆನ್ನಾಗೆ ಮಾತಾಡಿಸ್ತಾಳೆ. ಅಬ್ಬಬ್ಬಬ್ಬ ಇವಳನ್ನ ಸಾಮಾನ್ಯದ ಜಯಮ್ಮ ಅಲ್ಲ ಇವಳು. ಬಿಡು ಬಿಡು ಹೋಗು. ನೀನು ನಿದ್ದೆ ಯಾಕೆ ಹಾಳು ಮಾಡ್ಕೊಂತೀಯ? ಹೋಗಿ ಮಲಿಕ ಸ್ವಲ್ಪ ಹೊತ್ತು. ಅವಳಿದ್ದಿದ್ದೆ ಅತ್ತ, ಅವಳೇನಾನು ಅನ್ಕೊಂಡಿದ್ದ ತಕ್ಷಣ ಅದನ್ನ ಹಂಗೆ ಆಗಲ್ಲ. ಹೋಗು. ಪ್ರಪಂಚದಾಗೆ ಬೇಜಾನ್ ಗಂಡುಗಳವೆ, ಯಾರಮ್ಮ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾರೆ. ಅವನು ಇನ್ನು ಮಗುಂದೇ ಇಷ್ಟೊಂದು ರಾಮಾಯಣ ಆಗೈತೆ, ಇನ್ನು ಇವನಿಗೆ ಕೊಡಮ್ಮ. ಇನ್ನು ಅದನ್ನೆಲ್ಲ ದಿನ ಬೆಳಗಾದ್ರೆ ನೋಡ್ಕೊಂಡು ಕೂಕಂತೀವಿ ನಾವು. ಇನ್ನು ಮಗಳನ್ನ ಕೊಟ್ಟು ಅಮ್ಮ ನಾನು ಎಲ್ಲೂ ಆಗಲ್ಲ ಹೇಳಮ್ಮ. ಅಯ್ಯಪ್ಪ ಅವ್ರ ಮನೆ ನೋಡಿದ್ರೆ ಸಾಕಾಗ್ತೈತಿ, ಅವ್ರ ಮನೆ ಜನಗಳನ್ನ. ಅವ ಅಣ್ಣಯ್ಯ ಒಂದು, ಆ ಜಯಕಾಯಿನ ಗಂಡ ಒಂದು ಒಳ್ಳೇದಮ್ಮ. ಇನ್ನೆಲ್ಲ ಅವರೇ ಎಲ್ಲ ದಗಲ್ಬಾಜಿಗಳು ಇದ್ದಂಗೆ ಅವರೆಲ್ಲನ. ಅಯ್ಯಪ್ಪ ಒಬ್ರಿಗಿನ್ನ ಒಬ್ರು. ಬಾ ಏನು ಜನನೇ ಏನು ಕತೆನೋ. ಸರಿನಮ್ಮ ನಾನು ಹೋಗ್ತೀನಿ ಬಿಡು. ಇವರು ಹೇಳ್ತಾ ಕೂತ್ಕೊಂಡ್ರೆ ಬೆಳಕರಿಯ ತಕನ ಮುಗಿಯಲ್ಲ ಅಂತ ಜನಗಳು. ತಗ. ಅಯ್ಯೋ ಈ ಜಯಮ್ಮ ಬಂದು ನಮ್ಮನೆಗೆ ಬಂದು ನಮ್ಮನ್ನೇ ಬಾಯಿಗೆ ಬಂದಂಗೆ ಅಂಬಕ್ಕೆ ನಿಂತವಳಲ್ಲ ಇವಳು. ಏನು ಕೊಡಲ್ಲ ಅಂದಿದ್ಕೆ. ಅಯ್ಯಪ್ಪ ಇವಳು ಯಾಕನ ಬಂದ್ಲು ಅನ್ನಿಸ್ಬಿಡ್ತು ನಮ್ಗಂತೂ. ನಾವು ಒಂದ್ಸತಿ ಮಾಡಲ್ಲ ಅಂತ ಹೇಳಿದ್ಮೇಲೆ ಅದು ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಹೋಗ್ಬೇಕು. ಇವಳು ಹಂಗಲ್ಲ, ಬಾರಿ ಇಲ್ದವೆಲ್ಲ ಮಾತಾಡ್ತಾಳೆ. ನಾನು ಅದಕ್ಕೆ ಸರಿಯಾಗಿ ಹೇಳಿ ಕಳ್ಸಿನಿ. ಹೇಳು ತಡಿಕೋಬೇಕು, ಹಂಗೆ ಹೇಳಿ ಕಳಿಸಿದ್ದೀನಿ ಇವಳಿಗೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.